ನಮಸ್ಕಾರ ಸ್ನೇಹಿತರೆ, ನಾನು ಮಾರುತಿ ಬಣ್ಣಗಳು. ನೀವು ನೋಡ್ತಾ ಇರೋದು 24. ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಂತಹ ಅಪ್ರತಿಮ ದೇಶಭಕ್ತರ ತ್ಯಾಗ ಬಲಿದಾನಕ್ಕೆ ಸಾಕ್ಷಿಯಾದ ಗಂಡು ಮೆಟ್ಟಿದ ನಾಡು ನಮ್ಮ ಉತ್ತರ ಕರ್ನಾಟಕ. ಅದರಲ್ಲೂ ಕನ್ನಡ ಮರಾಠಿ ಸಂಸ್ಕೃತಿಯ ಸಂಗಮದಂತಿರುವ ರಾಜ್ಯದ 2ನೇ ಶಕ್ತಿ ಸೌಧವನ್ನೂ ಹೊಂದಿರುವ ಕುಂದಾನಗರಿ ಬೆಳಗಾವಿಯ ಹಿರಿಮೆ ಅಪಾರವಾದುದು. ಈ ಐತಿಹಾಸಿಕ ಜಿಲ್ಲೆಯ ಗಡಿಭಾಗದ ಶಕ್ತಿ ಕೇಂದ್ರವಾದ ಚಿಕ್ಕೋಡಿ ತಾಲೂಕಿನ ಮಣ್ಣಿನ ಗುಣವೇ ವಿಶಿಷ್ಟವಾದುದು. ಇದೇ ಪುಣ್ಯ ಭೂಮಿಯ ಕೃಷ್ಣಾ ನದಿಯ ತಟದ ಯಕ್ಸಂಬ ಎಂಬ ಗ್ರಾಮದಲ್ಲಿ ಜನಿಸಿ ಇಂದು ಇಡೀ ರಾಜ್ಯ ರಾಜಕಾರಣದ ಅಜೇಯ ಧ್ರುವ ತಾರೆಯಾಗಿ ಉದಯಿಸಿದವರು ಶ್ರೀ ಪ್ರಕಾಶ್ ಬಾಬಣ್ಣ ಹುಕ್ಕೇರಿ ಅವರು. ಪಂಚಾಯತ್ನಿಂದ ಪಾರ್ಲಿಮೆಂಟ್ವರೆಗೆ ಒಂದು ಅಪ್ರತಿಮ ಯಶೋಗಾಥೆ. ಯಾವುದೇ ಒಬ್ಬ ಮಹಾನ್ ನಾಯಕನ ಯಶಸ್ಸಿನ ಭದ್ರ ಬುನಾದಿ ಇರುವುದು ಅವರ ಸಂಸ್ಕಾರಯುತ ಕುಟುಂಬದಲ್ಲಿ. ಶ್ರೀ ಪ್ರಕಾಶ್ ಹುಕ್ಕೇರಿ ಅವರ ಜೀವನದ ಹಾದಿಗೂ ಅಂತಹದ್ದೇ ಒಂದು ಭವ್ಯ ಹಿನ್ನೆಲೆ ಇದೆ. ಮಾರ್ಚ್ 5, 1947ರಂದು ಯಕ್ಸಂಬಾದ ಪವಿತ್ರ ಮಣ್ಣಿನಲ್ಲಿ ಜನಿಸಿದ ಪ್ರಕಾಶ್ ಅವರಿಗೆ ತಂದೆ ಶ್ರೀ ಬಾಬಣ್ಣ ಹುಕ್ಕೇರಿ ಅವರ ಶಿಸ್ತು ಮತ್ತು ತಾಯಿ ಶ್ರೀಮತಿ ಅನ್ನಪೂರ್ಣೇಶ್ವರಿ ಹುಕ್ಕೇರಿ ಅವರ ಮಮತೆಯೇ ಮೊದಲ ಗುರುವಾಗಿತ್ತು. 2 ಅಣ್ಣಂದಿರು, ಒಬ್ಬ ತಮ್ಮ ಹಾಗೂ 3 ಸಹೋದರಿಯರನ್ನು ಒಳಗೊಂಡ ಇವರದ್ದು ಅಪ್ಪಟ ಸಂಪ್ರದಾಯಬದ್ಧ ಹಾಗೂ ಪ್ರೀತಿಯಿಂದ ಕೂಡಿದ ಬೃಹತ್ ಕೂಡು ಕುಟುಂಬ. ಒಂದು ಸಣ್ಣ ಹಳ್ಳಿಯ ಕೂಡು ಕುಟುಂಬದ ಈ ಸಾಧಾರಣ ಹುಡುಗ ಮುಂದೆ ಇಡೀ ಜಿಲ್ಲೆಯನ್ನೇ ಮುನ್ನಡೆಸುವ ಅಸಾಧಾರಣ ಶಕ್ತಿಯಾಗಿ ಹೊರಹೊಮ್ಮುವ ಸೂಚನೆ ಅಂದೇ ಅವರ ಸಂಸ್ಕಾರದಲ್ಲಿ ಅಡಗಿತ್ತು. ಜ್ಞಾನವೇ ಶಕ್ತಿ, ಸಂಸ್ಕಾರವೇ ಜೀವನದ ದಾರಿದೀಪ. ಶ್ರೀ ಪ್ರಕಾಶ್ ಹುಕ್ಕೇರಿ ಅವರ ಬದುಕಿನ ಮಹಾನ್ ಪಯಣಕ್ಕೆ ಭದ್ರವಾದ ಅಡಿಪಾಯ ಹಾಕಿದ್ದು ಅವರ ಪ್ರಾಥಮಿಕ ಶಿಕ್ಷಣ. ತಮ್ಮ ಹುಟ್ಟೂರಾದ ಯಕ್ಸಂಬಾ ಗ್ರಾಮದ ಪ್ರಾಥಮಿಕ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಓಂ ನಾಮ ಬರೆಯುವ ಮೂಲಕ ವಿದ್ಯಾಭ್ಯಾಸವನ್ನು ಆರಂಭಿಸಿದರು. ಬೆಳಗಾವಿಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರೈಸಿದರು. ಹಳ್ಳಿಯ ಮುಗ್ಧತೆ ಮತ್ತು ನಗರದ ಜ್ಞಾನದ ಸಮ್ಮಿಲನವು ಅವರ ವ್ಯಕ್ತಿತ್ವಕ್ಕೆ ಹೊಸದೊಂದು ಆಯಾಮವನ್ನು ನೀಡಿತು. ಯಶಸ್ವಿ ಪುರುಷನ ಹಿಂದೆ ಒಬ್ಬ ಶಕ್ತಿಯುತ ಮಹಿಳೆ ಇರುತ್ತಾರೆ ಎಂಬ ಮಾತಿಗೆ ಇವರ ಜೀವನವೇ ಸಾಕ್ಷಿ. 27 ಮೇ 1968ರಂದು ಅಂಕಲಿ ಗ್ರಾಮದ ಪ್ರತಿಷ್ಠಿತ ಕೋರೆ ಮನೆತನದ ಸುಪುತ್ರಿ ಶ್ರೀಮತಿ ನೀಲಾಂಬಿಕಾ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು. ಅಂದಿನಿಂದ ಇಂದಿನವರೆಗೆ ಅವರ ಪ್ರತಿ ಹೆಜ್ಜೆಯಲ್ಲೂ ನೀಲಾಂಬಿಕಾ ಅವರು ನೆರಳಾಗಿ ನಿಂತಿದ್ದಾರೆ. ಫ್ಯಾಮ್ಲಿನೂ ನೋಡ್ಕೊಳ್ಳೋದು, ಈ ಕಡೆ ಜನಸೇವೆನೂ ಮಾಡೋದು. ಆದರೆ ಜನಸೇವೆ ಮಾಡೋದು ಭಾಳ ಅವ್ರಿಗೆ ಇಚ್ಛೆ. ಸ್ವಲ್ಪ ಚಿಡಿ ಮಾಡ್ತಾರೆ, ಆದರೆ
ಚಲೋ ಐತಿ. 6:30 ಎದ್ದ ದಿನಚರಿ ಎಲ್ಲ ಮುಗಿಸಿ ಜನಸೇವೆಗೆ ಅವ್ರು ನಿಂದಿರ್ತಾರ. ಸಂಜೆ ಮುಂದು ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನಿ ಇದೇ ಇರ್ತೈತ್ರಿ ಅವ್ರದ್ದು. ಜನರ ಆಶೀರ್ವಾದ ನನ್ನ ಮಗಗಾದ್ರೂ ಹಂಗೆ ಇರ್ಲಿ ಅಂತ ಹೇಳಿ ನಾ ಇದೊಂದ ದೇವ್ರ ಕಡೆಯಿಂದ ಬೇಡ್ತೀನಿ. ಈ ದಂಪತಿಗಳಿಗೆ 4 ಹೆಣ್ಣು ಮಕ್ಕಳು ಹಾಗೂ ಒಬ್ಬ ಪುತ್ರ ರತ್ನ ಲಭಿಸಿದರು. ಇಂದು ಇವರ ಪುತ್ರ ಶ್ರೀ ಗಣೇಶ್ ಹುಕ್ಕೇರಿಯವರು ತಂದೆಯವರ ಮಾರ್ಗದರ್ಶನದಲ್ಲಿ ಚಿಕ್ಕೋಡಿ ಸದಲಗ ಮತಕ್ಷೇತ್ರದ ಹ್ಯಾಟ್ರಿಕ್ ಶಾಸಕರಾಗಿ ಜನಸೇವೆಯಲ್ಲಿ ತೊಡಗಿಸಿಕೊಂಡಿರುವುದು ಈ ಮನೆತನದ ಜನಪ್ರಿಯತೆಗೆ ಹಿಡಿದ ಕನ್ನಡಿ. ರೈತರ ನೋವಿಗೆ ಸ್ಪಂದಿಸುವ ಉದ್ದೇಶದಿಂದಲೇ 1975ರಲ್ಲಿ ತಮ್ಮ ಹುಟ್ಟೂರಾದ ಯಕ್ಸಂಬಾ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಸ್ಪರ್ಧಿಸುವ ಮೂಲಕ ರಾಜಕೀಯಕ್ಕೆ ಅಧಿಕೃತವಾಗಿ ಪದಾರ್ಪಣೆ ಮಾಡಿದರು. ಮೊದಲ ಪ್ರಯತ್ನದಲ್ಲೇ ಭವ್ಯ ಗೆಲುವು ಸಾಧಿಸಿದ ಅವರು ಅಲ್ಲಿಂದ ಆರಂಭಿಸಿದ ಈ ಜನಸೇವೆಯ ಪಯಣ ಇಂದಿಗೂ ಅವಿರತವಾಗಿ ಸಾಗುತ್ತಿದೆ. ಶ್ರೀ ಪ್ರಕಾಶ್ ಹುಕ್ಕೇರಿ ಎನ್ನುವ ಹೆಸರು ಕರ್ನಾಟಕ ರಾಜಕಾರಣದಲ್ಲಿ ಕೇವಲ ವ್ಯಕ್ತಿಯ ಹೆಸರಲ್ಲ, ಅದೊಂದು ಅಭಿವೃದ್ಧಿಯ ಶಕ್ತಿ. 1978ರಲ್ಲಿ ಯಕ್ಸಂಬಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆರಂಭವಾದ ಇವರ ಆಡಳಿತಾತ್ಮಕ ಪಯಣ ಮುಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ, ಅಲ್ಲಿಂದ ವಿಧಾನ ಪರಿಷತ್ತಿನ ಮುಖ್ಯ ಸಚೇತಕರಾಗಿ ಉನ್ನತ ಸ್ಥಾನಕ್ಕೇರಿತು. 1994ರಿಂದ 2014ರವರೆಗೆ ಸತತ 2 ದಶಕಗಳ ಕಾಲ ಸದಲಗ ಮತ್ತು ಚಿಕ್ಕೋಡಿ ಸದಲಗ ಕ್ಷೇತ್ರದಿಂದ 5 ಬಾರಿ ವಿಧಾನಸಭೆಗೆ ಆಯ್ಕೆಯಾದ ಇವರು ಜನಸಾಮಾನ್ಯರ ಅಚಲ ವಿಶ್ವಾಸಕ್ಕೆ ಪಾತ್ರರಾದರು. ಶ್ರೀ ಎನ್ ಧರ್ಮಸಿಂಗ್ ಅವರ ಸಂಪುಟದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಚಿವರಾಗಿ ಹಾಗೂ ಶ್ರೀ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಸಣ್ಣ ಕೈಗಾರಿಕೆ, ಮುಜರಾಯಿ ಮತ್ತು ಸಕ್ಕರೆ ಸಚಿವರಾಗಿ ಜನಪರ ಆಡಳಿತ ನೀಡಿದ ಕೀರ್ತಿ ಇವರದ್ದು. ರಾಜ್ಯ ರಾಜಕಾರಣದ ದಿಗ್ಗಜನಾಗಿ ಬೆಳೆದ ಇವರು 2014ರಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಸಂಸದರಾಗಿ ಆಯ್ಕೆಯಾಗುವ ಮೂಲಕ ರಾಷ್ಟ್ರ ರಾಜಕಾರಣದಲ್ಲೂ ತಮ್ಮ ಛಾಪು ಮೂಡಿಸಿದರು. ಪ್ರಸ್ತುತ ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ಶಾಸಕರಾಗಿ ಹಾಗೂ ನವದೆಹಲಿಯಲ್ಲಿ ಕರ್ನಾಟಕದ ವಿಶೇಷ ಪ್ರತಿನಿಧಿಯಾಗಿ ಇಂದಿಗೂ ಅದೇ ಉತ್ಸಾಹದಿಂದ ನಾಡಿನ ಸೇವೆ ಮಾಡುತ್ತಿದ್ದಾರೆ. ಕೆಲವೊಬ್ಬರು ಜನ ಹುಡುಕೊಂಡು ಬರಬೇಕು, ಜನರನ್ನೇ ಇವರು ಹುಡುಕೊಂಡು ಹೋಗತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸವನ್ನು ಮಾಡಿದಂಥವರು. ತಾವೇ ಸ್ವತಃ ಮುಂದೆ ನಿಂತು ಎಲ್ಲವನ್ನೂ ಹುಡುಕಿ ತಂದು ಮಾಡತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಂಥವರು ಪ್ರಕಾಶ್ ಹುಕ್ಕೇರಿಯವರು. ಅವರಿಗೆ ದೇವರು ಇನ್ನೂ 100 ವರ್ಷ ಆಯುಷ್ಯನ ಕೊಡಲಿ, ಸಮಾಜಕ್ಕೆ ದೇಶಕ್ಕೆ ಇನ್ನೂ ಕೆಲಸ ಆಗಲಿ ಅಂತಂಥೇಳಿ ಆಸೆ ಮಾಡ್ತೇವೆ. ನಾಯಕ ಎಂದರೆ ಕೇವಲ ಸೌಭಾಗ್ಯದ ಕಾಲದಲ್ಲಿ ಜೊತೆಗಿರುವವನಲ್ಲ, ಬದಲಿಗೆ ದುರ್ಬಲ ಕ್ಷಣದಲ್ಲಿ, ಸಂಕಷ್ಟದ ಸುಳಿಯಲ್ಲಿ ಜನರಿಗೆ ಧೈರ್ಯ ತುಂಬುವವನು. 2019 ಮತ್ತು 2021ರ ಮಹಾಮಳೆಗೆ ಕೃಷ್ಣೆಯ ಮಡಿಲು ರೌದ್ರಾವತಾರ ತಾಳಿದಾಗ, ಕಣ್ಣೆದುರೇ ಬದುಕು ಕೊಚ್ಚಿ ಹೋಗುತ್ತಿದ್ದಾಗ ಸಂತ್ರಸ್ತರ ಪಾಲಿಗೆ ಆಪದ್ಬಾಂಧವರಾಗಿ ನಿಂತವರು ಶ್ರೀ ಪ್ರಕಾಶ್ ಹುಕ್ಕೇರಿಯವರು. ಸುಮಾರು 3 ಕೋಟಿ ರೂಪಾಯಿಗಳ ಸ್ವಂತ ಆಸಕ್ತಿಯಿಂದ 10 ಸಣ್ಣ ದೋಣಿಗಳು ಮತ್ತು ಬೃಹತ್ ದೋಣಿಗಳನ್ನು ನಿಯೋಜಿಸಿ ಪ್ರತಿಯೊಬ್ಬರನ್ನೂ ಸುರಕ್ಷಿತವಾಗಿ ದಡ ಸೇರಿಸಿದರು. ಮನೆ ಮಠ ಕಳೆದುಕೊಂಡು ಬೀದಿಗೆ ಬಂದಿದ್ದ ಜನರಿಗೆ ಅವರು ಕೇವಲ ಆಶ್ರಯ ನೀಡಲಿಲ್ಲ, ತಾಯಿಯ ಮಮತೆಯಿಂದ ಹಸಿವು ನೀಗಿಸಿದರು. ಸುಸಜ್ಜಿತ ಗಂಜಿ ಕೇಂದ್ರಗಳನ್ನು ಸ್ಥಾಪಿಸಿ ಬಿಸಿ ಊಟ, ಬಟ್ಟೆ ಮತ್ತು ಹಾಸಿಗೆಗಳ ವ್ಯವಸ್ಥೆ ಮಾಡಿದರು. ಅಷ್ಟೇ ಅಲ್ಲದೆ ಪ್ರವಾಹ ಇಳಿದ ನಂತರವೂ ಬದುಕು ಕಟ್ಟಿಕೊಳ್ಳಲು ಅನುಕೂಲವಾಗುವಂತೆ ತಿಂಗಳ ಪೂರ್ತಿ ಸಾಲುವಷ್ಟು ರೇಷನ್ ಕಿಟ್ಗಳನ್ನು ಮನೆ ಮನೆಗೆ ತಲುಪಿಸಿದರು.
ಮಾನವನ ನೋವಿನ ಜೊತೆಗೆ ಮಾತು ಬಾರದ ಜಾನುವಾರುಗಳ ಹಸಿವನ್ನು ಅರಿತ ಇವರು ಸಾವಿರಾರು ಮೂಕ ಪ್ರಾಣಿಗಳಿಗೆ ಮೇವಿನ ವ್ಯವಸ್ಥೆ ಮಾಡಿ ಅವುಗಳ ಜೀವ ಉಳಿಸಿದರು. ಆ ಸಂಕಷ್ಟದ ದಿನಗಳಲ್ಲಿ ಅವರು ಹಗಲಿರುಳು ಅಹರ್ನಿಶಿ ಶ್ರಮಿಸಿದ ರೀತಿ, ಜನರ ಕಣ್ಣೀರು ಒರೆಸಲು ಅವರು ತೋರಿದ ಆತುರ ಅವರೊಬ್ಬ ಜನನಾಯಕ ಮಾತ್ರವಲ್ಲ, ಜನರ ಮನೆಯ ಹಿರಿಯ ಮಗ ಎಂಬುದನ್ನು ಸಾಬೀತುಪಡಿಸಿತು. ಪ್ರವಾಹದ ಅಬ್ಬರಕ್ಕೆ ಮನೆ ಮಠಗಳು ಕೊಚ್ಚಿ ಹೋದಾಗ ಬರಿಗೈಲಿ ನಿಂತಿದ್ದ ನಿರಾಶ್ರಿತರ ಕಣ್ಣೀರು ಕಂಡ ಶ್ರೀ ಪ್ರಕಾಶ್ ಹುಕ್ಕೇರಿಯವರು ಮನೆ ಕಳೆದುಕೊಂಡ ಸಂತ್ರಸ್ತರಿಗೆ ಹೊಸ ಬದುಕು ಕಟ್ಟಿಕೊಡಲು ತಲಾ 5 ಲಕ್ಷ ರೂಪಾಯಿಗಳ ಬೃಹತ್ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿದರು. ನಾನು ನಾಯಕನಲ್ಲ, ನಿಮ್ಮೆಲ್ಲರ ಸೇವಕ ಅನ್ನುವಂಥ ಭಾವನೆಯಿಂದ ಈ ಕ್ಷೇತ್ರದ ಜನರಿಗಾಗಿ ಹಗಲು ಇರುಳು ಎನ್ನದೆ ಜನರಿಗಾಗಿ ಈ ಜೀವ ಬಂದಿದೆ ಅಂದ ಬಳಿಕ ಜನರ ಸೇವೆಯಲ್ಲೇ ನಾನು ಇರುತ್ತೇನೆ ಅನ್ನುವಂಥ ಅಪರೂಪದ ವ್ಯಕ್ತಿತ್ವವನ್ನು ಉಳ್ಳಂತಹ ಅಪರೂಪದ ನಾಯಕರು ಅದು ನಮ್ಮ ಕ್ಷೇತ್ರದ ಹೆಮ್ಮೆಯ ನಾಯಕರು ಅಂತ ನಾನು ಭಾವಿಸ್ಕೊಳ್ಳೋದಕ್ಕೆ ಇಚ್ಛಪಡ್ತೇನೆ. ಗ್ರಾಮೀಣ ಪ್ರದೇಶದಿಂದ ಹಂತ ಹಂತವಾಗಿ ಏರ್ತಾ ಎಲ್ಲ ಅನುಭವಗಳನ್ನು ಪಡ್ಕೊಂಡು ಈ ಭಾಗವನ್ನು ಬೆಳೆಸಿರುವಂಥ ಕೀರ್ತಿ ಅವರಿಗೆ ಸಲ್ಲಬೇಕಾಗಿರುವಂಥದ್ದು. ಫ್ಲಡ್ ಬಂದಾಗ ಜನರ ಮೇಲೆ ತೋರಿಸಿರುವಂಥ ಪ್ರೀತಿ ಅದು ಅವಿಸ್ಮರಣೀಯವಾಗಿರುವಂಥದ್ದು. ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟನ, ಇನ್ನೂ ಅವರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಒಂದು ಕಾಲದಲ್ಲಿ ನೀರಿನ ಹನಿಗಾಗಿ ತಪಸ್ಸು ಮಾಡುತ್ತಿದ್ದ ಈ ನೆಲಕ್ಕೆ ಕೃಷ್ಣೆಯ ಒಲವು ಸಿಗುವಂತೆ ಮಾಡಿದವರು ನಮ್ಮ ಹೆಮ್ಮೆಯ ನಾಯಕ ಶ್ರೀ ಪ್ರಕಾಶ್ ಹುಕ್ಕೇರಿಯವರು. ಅನ್ನದಾತನ ಬದುಕಿನಲ್ಲಿ ಹಸಿರು ತುಂಬಲು ನೀರಾವರಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆ ಅಜರಾಮರ. ಕೃಷ್ಣಾ ನದಿಗೆ ಅಡ್ಡಲಾಗಿ ಸುಮಾರು 80 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸದಲಗ, ಮಾಂಜರಿ ಅಂಕಲಿ ಮತ್ತು ಕಲ್ಲೋಳ ಯಡೂರ ಸೇರಿದಂತೆ ಬರೋಬ್ಬರಿ 6 ಬೃಹತ್ ಬ್ಯಾರೇಜ್ಗಳನ್ನು ನಿರ್ಮಿಸುವ ಮೂಲಕ ಬೇಸಿಗೆಯಲ್ಲೂ ರೈತರ ಜಮೀನುಗಳು ಹಸಿರಾಗಿರುವಂತೆ ನೋಡಿಕೊಂಡಿದ್ದಾರೆ. ಇದರಿಂದ ಚಿಕ್ಕೋಡಿ ಮತ್ತು ಅಥಣಿ ಭಾಗದ ಸಾವಿರಾರು ಎಕರೆ ಭೂಮಿಗೆ ಜೀವಕಳೆ ಬಂದಿದೆ. ನೀರಾವರಿ ಎಂಬುದು ಕೇವಲ ಕಾಲುವೆಗಳಲ್ಲ, ಅದು ರೈತರ ಆರ್ಥಿಕ ಶಕ್ತಿ ಎಂಬುದನ್ನು ಅರಿತ ಇವರು 106 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪೈಪ್ಲೈನ್ ಮೂಲಕ ನೀರು ಹರಿಸುವ ಸಾಹಸಕ್ಕೆ ಕೈ ಹಾಕಿದರು. 144 ಕೋಟಿ ರೂಪಾಯಿ ವೆಚ್ಚದ ಅನ್ನಪೂರ್ಣೇಶ್ವರಿ ಏತ ನೀರಾವರಿ ಯೋಜನೆ ಸುಮಾರು 12,000 ಹೆಕ್ಟೇರ್ ಪ್ರದೇಶಕ್ಕೆ ನೀರು ಒದಗಿಸಿದೆ. $382 ಕೋಟಿ ರೂಪಾಯಿ ವೆಚ್ಚದ ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ 18ಕ್ಕೂ ಹೆಚ್ಚು ಗ್ರಾಮಗಳ ಜನರ ಪಾಲಿಗೆ ಸಂಜೀವಿನಿಯಾಗಲಿದೆ. ಇಷ್ಟೇ ಅಲ್ಲದೆ 126 ಕೋಟಿ ರೂಪಾಯಿಗಳ ಅನುದಾನದಲ್ಲಿ 204 ಸಣ್ಣ ಏತ ನೀರಾವರಿ ಯೋಜನೆಗಳನ್ನು ಜಾರಿಗೆ ತಂದು 10,000 ಎಕರೆ ಕೃಷಿ ಭೂಮಿಗೆ ನೀರು ಉಣಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ತಾಯಂದಿರು ನೀರಿಗಾಗಿ ಪಡುತ್ತಿದ್ದ ಕಷ್ಟವನ್ನು ಕಂಡು ಮರುಗಿದ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು 102 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮನೆ ಮನೆಗೆ ನೀರು ತಲುಪಿಸಿದ್ದಾರೆ. ಕ್ಷೇತ್ರದ 25 ಗ್ರಾಮ ಪಂಚಾಯಿತಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು ಮತ್ತು ಓವರ್ ಹೆಡ್ ಟ್ಯಾಂಕ್ಗಳನ್ನು ನಿರ್ಮಿಸುವ ಮೂಲಕ ಗ್ರಾಮೀಣ ಭಾಗದ ಜನರ ನೀರಿನ ದಾಹವನ್ನು ಶಾಶ್ವತವಾಗಿ ನೀಗಿಸಿದ್ದಾರೆ. ಕುಡಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ಫಿಲ್ಟರ್ ರೀ, ಮತ್ತು ಲೈಟ್ಗಳೆಲ್ಲ ರೀ. ರೋಡ್ ಅಂದ್ರೆ ನಿಮ್ಗೆ ಎಲ್ಲ ತೆಗ್ಗದಿನಿ ಕಾಣೋದೇ ಇಲ್ರಿ ನಮ್ಮ ಏರಿಯಾದೊಳಗೆ. ರಾಜ್ಯದ ಯಾವ ಮುಖ್ಯಮಂತ್ರಿ ಬೇಕಾದ ಮುಖ್ಯಮಂತ್ರಿ ಇರ್ಲಿ, ಪ್ರಕಾಶ್ ಹುಕ್ಕೇರಿ ಏನ್ ಕಾಗದ ತಗೊಂಡು ಹೋಗ್ತಾನೋ ಆ ಕಾಗದಕ್ಕೆ ಸಹಿ ಆಗಬೇಕು. ಸುಮಾರು 149.41 ಕೋಟಿ ರೂಪಾಯಿಗಳ ಬೃಹತ್ ಅನುದಾನದಲ್ಲಿ 6 ಬೃಹತ್ ಸೇತುವೆಗಳ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಚಿಂಚಲಿ, ಮುಳವಾಡ, ಕಲ್ಲೋಳ, ಯಡೂರ ಮತ್ತು ಜುಗೂಳ, ಖಿದ್ರಾಪೂರ ಸೇರಿದಂತೆ ಪ್ರಮುಖ 6 ಕಡೆಗಳಲ್ಲಿ ಹೈ ಲೆವೆಲ್ ಸೇತುವೆಗಳನ್ನು ನಿರ್ಮಿಸುವ ಮೂಲಕ ಪ್ರವಾಹದ ಸಮಯದಲ್ಲೂ ಸಂಚಾರ ಸ್ಥಗಿತಗೊಳ್ಳದಂತೆ ನೋಡಿಕೊಂಡಿದ್ದಾರೆ.
ನಮ್ಮಂಥ ಯುವಕರಿಗೆ ರಾಜಕಾರಣ ಎಂದರೆ ಅಧಿಕಾರ ಅನಿಸುತ್ತೆ. ಆದರೆ ನಮ್ಮ ಜನನಾಯಕ ಪ್ರಕಾಶ್ ಹುಕ್ಕೇರಿ ಅವರ ಬದುಕು ನೋಡಿದರೆ ನಿಜವಾದ ಜನಸೇವೆ ಅಂತ ತೋರಿಸುತ್ತೆ. ಚಂದೂರ, ಸೈನಿಕ ಟಾಕಳಿ ಮತ್ತು ಮಲಿಕವಾಡ, ದತ್ತವಾಡದಂತಹ ಪ್ರಮುಖ ಸೇತುವೆಗಳು ಇಂದು ಕರ್ನಾಟಕ ಮತ್ತು ಮಹಾರಾಷ್ಟ್ರದ ನಡುವಿನ ವಾಣಿಜ್ಯ ಮತ್ತು ಸಂಬಂಧಗಳಿಗೆ ಭದ್ರವಾದ ಬುನಾದಿ ಹಾಕಿವೆ. ಜನರ ಪ್ರಾಣ ಮತ್ತು ಬದುಕನ್ನು ರಕ್ಷಿಸಲು ಕೋಟಿ ಕೋಟಿ ಅನುದಾನ ತಂದು ಗಡಿಭಾಗದ ಜನರ ದಶಕಗಳ ಕನಸನ್ನು ನನಸು ಮಾಡಿದ ವಿಕಾಸ ರತ್ನನ ಈ ಕಾರ್ಯವೈಖರಿ ಅಪ್ರತಿಮವಾದುದು. ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕವಾಗಿ ಜನಮನದಲ್ಲಿ ಉಳಿದಿದ್ದಾರೆ. ಗುರುವಾರ ಪೇಟ್ ಗಣಪತಿ ಪೀಠವನ್ನು ಕೂಡ ಅಗಲೀಕರಣ ಮಾಡಿ ಇಲ್ಲಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ದೇವರವರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಲಿ. ಪ್ರಕಾಶ್ ಹುಕ್ಕೇರಿ ಸರ್ ಮತ್ತು ಗಣೇಶ್ ಹುಕ್ಕೇರಿ ಸರ್ ತಮ್ಮ ಸ್ವಂತ ಖರ್ಚಿಂದ ಕೋವಿಡ್ ಸೆಂಟರ್ ಅನ್ನ ತೆಗೆದು 10 ಆಕ್ಸಿಜನ್ ಸಿಲಿಂಡರ್ಗಳನ್ನ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈಗಾಗಲೇ ನೀಡಿದ್ದಾರೆ. ಮಹಾಮಾರಿ ಕೊರೋನಾದ ಸಂಬಂಧ ಸ್ವತಃ ಅವರ ಜೀವನ ಪಣಕ್ಕಿಟ್ಟು ಹೋರಾಡುವಂತ ಕೆಲಸ ಮಾಡಿದ್ದಾರೆ. ವಾಹನಗಳ ಸೌಲಭ್ಯ ಮಾಡಿ ಆಸ್ಪತ್ರೆ ಕಳಿಸಿಕೊಟ್ಟು ವ್ಯಾಕ್ಸಿನೇಷನ್ ಅಂತೂ ಸ್ಟಾರ್ಟ್ ಮಾಡಿರೋ. ಗಣೇಶನ ಅಂದ್ರೆ ನಮಗೆ ದೇವ್ರ ಇದ್ದಂಗ್ರಿ. ಗಣೇಶನ ನಮಗೆ ಬೆಡ್ ಸಿಕ್ಕ್ರಿ, ನಮ್ಮ ಯಜಮಾನ್ರ ಉಳಿದ್ ಮನೆಗೆ ಬಂದ್ರಿ. ನಮ್ಮ ಹುಡುಗನ ಅವ್ರು ಉಳಿಸಿರು. ಅವ್ರು ನಮಗೆ ಭಾಳ ಹೆಲ್ಪ್ ಮಾಡಿದ್ದಾರೆ. ರೈಸ್, ಆಯಿಲ್, ಸಕ್ಕರೆ ಅದು ಎಲ್ಲ ಕೊಟ್ಟಿದ್ದ ಅವರು. ಗಣೇಶನ ಪ್ರಕಾಶನ ಅವರ ದೇವರು ನಮಗಾಗಿ ಕೊಟ್ಟಿರುವಂತ 2 ರತ್ನಗಳಂತ ನಾ ಹೇಳಕ್ ಇಷ್ಟಪಡ್ತೀನಿ ರೀ. ದೇವರು ಐಶ್ವರ್ಯ 100 ವರ್ಷ ಕೊಡ್ಲಿ ಅಂತ ನಾ ಇಷ್ಟ ಬಿಡ್ಕೊತೀನಿ. ದೇವ್ರ ರೂಪ ಆಗಿ ನಮ್ಮ ಗಣೇಶನ್ನ ಆಗಲಿ, ನಮ್ಮ ಪ್ರಕಾಶನ್ನ ಹುಕ್ಕೇರಿ ಆಗಲಿ ವ್ಯಾಕ್ಸಿನ್ ಮಾಡಿರ. ಗಣೇಶನ್ನ ಮತ್ತು ಪ್ರಕಾಶನ್ನ ಹುಕ್ಕೇರಿ ಅವರು ನಮ್ಗೆ ಫ್ರೀದಾಗ ವ್ಯಾಕ್ಸಿನ್ ಕೊಟ್ಟಿಸಿದಾರೋ. MLA ಮತ್ತೆ ಒಂದು ಮಾಜಿ MP ಸಿಗಬೇಕಾದ್ರೆ ನಮ್ದು ಊರ್ದು ಭಾಗ್ಯ ಮತ್ತು ನಮ್ಮ ಮತಕ್ಷೇತ್ರದ ಭಾಗ್ಯ. ಹಿಂಗೆ ಯಾರಿಗೆ ವ್ಯವಸ್ಥೆ ಮಾಡಕ್ ಆಗೋಲ್ಲ. ಯಾರು ದೊಡ್ಡ ಆಯುಷ್ ಕೊಡ್ಲಿ ಅಂತ ನಾ ಕೇಳ್ಕೊತೀನಿ. ಕೇವಲ ಅಧಿಕಾರ ನಡೆಸುವುದು ರಾಜಕಾರಣವಲ್ಲ. ಜನರ ಬದುಕಿನ ದಾರಿಯನ್ನು ಸುಗಮಗೊಳಿಸುವುದೇ ನಿಜವಾದ ಜನಸೇವೆ. ಈ ಮಾತಿಗೆ ಅನ್ವರ್ಥನಾಮದಂತಿರುವವರು ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು. ಕಲ್ಲು ಮಣ್ಣಿನ ರಸ್ತೆಗಳನ್ನು ಪ್ರಗತಿಯ ಪಥವನ್ನಾಗಿ ಬದಲಿಸಿದ ಕೀರ್ತಿ ಇವರದ್ದು. ಇವರು ಸಂಸದರಾಗಿದ್ದ ಅವಧಿಯಲ್ಲಿ 375 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ ನಿರ್ಮಾಣವಾದ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿಯು ಈ ಭಾಗದ ವಾಣಿಜ್ಯೋದ್ಯಮ ಮತ್ತು ಸುಗಮ ಸಂಚಾರಕ್ಕೆ ಹೊಸ ಆಯಾಮ ನೀಡಿದೆ. ಆದರೆ ಇವರ ದೃಷ್ಟಿ ಕೇವಲ ಹೆದ್ದಾರಿಗಳಿಗೆ ಸೀಮಿತವಾಗಲಿಲ್ಲ. ಪ್ರತಿಯೊಬ್ಬ ರೈತ ತನ್ನ ಬೆಳೆದ ಬೆಳೆಯನ್ನು ಮಾರುಕಟ್ಟೆಗೆ ಸುಲಭವಾಗಿ ತಲುಪಿಸಬೇಕೆಂಬ ಉದ್ದೇಶದಿಂದ ನಿರ್ಮಿಸಿದ ತೋಟಪಟ್ಟಿ ರಸ್ತೆಗಳು ರೈತರ ಶ್ರಮಕ್ಕೆ ಗೌರವ ತಂದುಕೊಟ್ಟಿವೆ. ಇದು ಕೇವಲ ರಸ್ತೆಯಲ್ಲ, ರೈತನ ಸಮೃದ್ಧಿಯ ನೇರ ಸಂಪರ್ಕ ಸೇತುವೆ. ರೈತರಿಂದ ಕೂಡಿದ ಗ್ರಾಮ ನಮ್ದು. 5,000 ಎಕರೆ ಭೂಮಿ ನಮ್ಮ ಗ್ರಾಮಕ್ಕಿದ್ದು, ಅದರಲ್ಲಿ 2,500 3 ಸಾವಿರ ಎಕರೆ ಭೂಮಿ ಸೌಳು ಜೋಳದಿಂದ ಹಾಳಾಗಿತ್ತು. ಸರ್ಕಾರದ ಅನುದಾನದಲ್ಲಿ ಎಲ್ಲಾ ರೈತರಿಗೆ ಅನುಕೂಲ ಆಗೋ ತರ ಪ್ರತಿ ಕುಟುಂಬಕ್ಕೂ ಆರ್ಥಿಕವಾಗಿ ಸದೃಢ ಮಾಡುವಲ್ಲಿ ಅತಿ ದೊಡ್ಡ ಪಾತ್ರ ಇದೆ. ಕಾಲುದಾರಿಯನ್ನ ಕಾರದಾರಿ ಮಾಡಿದ್ದಾರೆ. ಗಡಿಭಾಗದ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರ ಹಿತದೃಷ್ಟಿಯಿಂದ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಾದ್ಯಂತ 32.60 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಹೈಟೆಕ್ ಬಸ್ ನಿಲ್ದಾಣಗಳ ಜಾಲವನ್ನೇ ನಿರ್ಮಿಸಿದ್ದಾರೆ. ಚಿಕ್ಕೋಡಿ, ನಿಪ್ಪಾಣಿ, ಸಂಕೇಶ್ವರ, ಸದಲಗಾಪ್ ಮತ್ತು ಹುಕ್ಕೇರಿ ಸೇರಿದಂತೆ ಒಟ್ಟು 9 ಪ್ರಮುಖ ಪಟ್ಟಣಗಳಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಬಸ್ ನಿಲ್ದಾಣಗಳನ್ನು ನಿರ್ಮಿಸುವ ಮೂಲಕ ಸುಗಮ ಪ್ರಯಾಣಕ್ಕೆ ನಾಂದಿ ಹಾಡಿದ್ದಾರೆ. ನಮ್ಮ ಊರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹಳಷ್ಟಿದೆ. ಎಲ್ಲಾ ನದಿ ಆಗಿರ್ಬೋದು, ನದಿ ನೀರಿನ ಜೋಡಣೆಯನ್ನ ಎಲ್ಲಾ ಪ್ರತಿಯೊಂದು ಹಳ್ಳಿಗೆ ಸಹ ಮಾಡಿದ್ದಾರೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ನೀವು ಬರ್ತಕ್ಕಂಥ ನಮ್ಮ ರೋಡ್ಗಳು ನೀವು ನೋಡಬಹುದು, ಬಹಳ ಉತ್ತಮವಾಗಿರ್ತಕ್ಕಂಥ ರಸ್ತೆಯನ್ನ ಮಾಡಿದ್ದಾರೆ. ನಮ್ಮ ಊರಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಡ್ತಕ್ಕಂಥ ವ್ಯಕ್ತಿ ಯಾರಾದ್ರಿದ್ರೆ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರು. ಆಧುನಿಕ ತಂತ್ರಜ್ಞಾನ ಕೇವಲ ನಗರಗಳಿಗೆ ಸೀಮಿತವಲ್ಲ ಎಂಬುದನ್ನು ಸಾಬೀತುಪಡಿಸಲು ತಮ್ಮ ಹುಟ್ಟೂರಾದ ಯಕ್ಸಂಬಾ ಪಟ್ಟಣದಲ್ಲಿ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಗತ ವಿದ್ಯುತ್ ತಂತಿ,
ಅಂಡರ್ಗ್ರೌಂಡ್ ಕೇಬಲಿಂಗ್ ಅಳವಡಿಸಿದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಇಂತಹ ಸಾಹಸ ಮಾಡಿದ ಹೆಮ್ಮೆ ಇವರದ್ದು. ಇದರಿಂದ ವಿದ್ಯುತ್ ಅವಘಡಗಳಿಗೆ ಅಲ್ಪ ವಿರಾಮ ಬಿದ್ದಿದೆ ಮತ್ತು ನಿರಂತರ ವಿದ್ಯುತ್ ಪೂರೈಕೆಗೆ ಭದ್ರತೆ ಸಿಕ್ಕಿದೆ. ಜನರ ಸಂಕಷ್ಟಗಳಿಗೆ ಕೇವಲ ಭರವಸೆ ನೀಡದೆ ಅದನ್ನು ಕಾಮಗಾರಿಗಳ ಮೂಲಕ ಸಾಕಾರಗೊಳಿಸಿದ ವಿಕಾಸ ರತ್ನನ ಈ ಸಾಧನೆಗಳು ಇಂದಿಗೂ ಜನರ ಕಣ್ಣ ಮುಂದೆ ಜೀವಂತವಾಗಿವೆ. ಪ್ರತಿಯೊಂದು ಗ್ರಾಮಕ್ಕೆ ಒಂದೊಂದು ಬ್ಯಾರೇಜ್ಗಳನ್ನ ನಿರ್ಮಾಣ ಮಾಡಿ ರೈತರ ಈ ಭಾಗವನ್ನು ಹಚ್ಚ ಹಸಿರಾಗಿ ಮಾಡಿದ್ದಾರೆ. ರೈತರಿಗೆ ತಮ್ಮ ತಮ್ಮ ಹೊಲಗದ್ದೆಗಳಿಗೆ ಹೋಗಲು ಸರಕು ಸಾಗಾಣಿಕೆಯನ್ನು ಮಾಡಲು ರಸ್ತೆಗಳ ಡಾಂಬರೀಕರಣವನ್ನ ಮಾಡಿದ್ದಾರೆ. ಈ ಭಾಗವನ್ನ ಸುಜಲಾಂ ಸುಫಲಾಂ ಮಾಡಿ ಈ ನಮ್ಮ ಯಕ್ಷಂಬ ಪಟ್ಟಣದಲ್ಲಿ ಇಂಥ ಒಬ್ಬ ಆಧುನಿಕ ಯುಗದ ಭಗೀರಥರು ಈ ಗ್ರಾಮದಲ್ಲಿ ಹುಟ್ಟಿದ್ದು ನಮ್ಮೆಲ್ಲರ ಹೆಮ್ಮೆಯ ವಿಷಯ. ಶ್ರೀ ಪ್ರಕಾಶ್ ಹುಕ್ಕೇರಿ ಎಂದರೆ ಕೇವಲ ರಾಜಕೀಯ ಮುತ್ಸದ್ದಿಯಲ್ಲ. ಅವರು ಈ ಮಣ್ಣಿನ ಸೊಗಡನ್ನು, ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯಿಸಿದ ಜನಪದ ಪ್ರೇಮಿ. ಗಡಿನಾಡಿನ ಸಾಹಸಿ ಕ್ರೀಡೆಯಾದ ಜೋಡೆತ್ತಿನ ಗಾಡಿ ಶರ್ಯತ್ತು ಸ್ಪರ್ಧೆಯನ್ನು ಪ್ರಚಾರ ಮಾಡಿ ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಮೆರುಗು ನೀಡಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರ ಆಯೋಜನೆಯ ಚಾಕಚಕ್ಯತೆ ಎಂಥದ್ದು ಎಂದರೆ ಈ ಪಂದ್ಯಗಳನ್ನು ವೀಕ್ಷಿಸಲು ನೆರೆಯ ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಂದ ರಾಜಕೀಯ ದಿಗ್ಗಜರು ಮತ್ತು ಲಕ್ಷಾಂತರ ಕ್ರೀಡಾ ಪ್ರೇಮಿಗಳು ಲಗ್ಗೆ ಇಡುತ್ತಾರೆ. ಚಿಕ್ಕೋಡಿ ಭಾಗದ ಜನ ಪುಣ್ಯ ಮಾಡ್ಯಾರ. ಇಂಥ ಯೋಗ್ಯವಾಗಿರುವಂಥ ಶಾಸಕರು ಸಿಕ್ಕಿರೋದು. ನಮ್ಮಲ್ಲಿ ಅಂತ ರಸ್ತೆ, ನಮ್ಮಲ್ಲಿ ಅಂತ ಪ್ರಾಥಮಿಕ ಸೌಲಭ್ಯಗಳು ಯಾವ ಜಿಲ್ಲೆದೊಳಗೂ ಯಾವ ತಾಲೂಕಿನೊಳಗೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೋಡಕುರುಳಿ ಒಳಗ ಯಾತ್ರಿ ನಿವಾಸ ಕೇಳಲಾರದೆ ಅವಶ್ಯಕತೆ ಅರಿತು 1 ಕೋಟಿ ರೂಪಾಯಿ ಅನುದಾನ ಮಾಡಿಕೊಟ್ಟದ್ದು ನಿಜವಾಗ್ಲೂ ಪ್ರಶಂಸನೀಯ. ಜೊತೆಗೆ ಅಜಾತ ಶತ್ರುಗಳು ಒಂದು ಪ್ರದೇಶವು ಜಿಲ್ಲೆಯಾಗಿ ರೂಪುಗೊಳ್ಳುವ ಮೊದಲೇ ಅದಕ್ಕೆ ಬೇಕಾದ ಎಲ್ಲಾ ಜಿಲ್ಲಾ ಮಟ್ಟದ ಸೌಲಭ್ಯಗಳನ್ನು ತಂದುಕೊಟ್ಟ ಧೀಮಂತ ನಾಯಕ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು. ಚಿಕ್ಕೋಡಿಯನ್ನು ಕೇವಲ ಭೌಗೋಳಿಕವಾಗಿ ಅಲ್ಲದೆ ಆಡಳಿತಾತ್ಮಕವಾಗಿಯೂ ಬಲಿಷ್ಠಗೊಳಿಸಿದ ಕೀರ್ತಿ ಇವರದ್ದು. ಬೆಳಗಾವಿಯಂತಹ ಬೃಹತ್ ಜಿಲ್ಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸಣ್ಣ ಕೆಲಸಕ್ಕೂ 100 ಕಿಲೋಮೀಟರ್ ಕ್ರಮಿಸುವುದನ್ನು ತಪ್ಪಿಸಲು ಚಿಕ್ಕೋಡಿಯನ್ನು ಶೈಕ್ಷಣಿಕ ಜಿಲ್ಲೆಯನ್ನಾಗಿ ಪರಿವರ್ತಿಸುವಲ್ಲಿ ಇವರ ಪಾತ್ರ ಪ್ರಮುಖವಾದುದು. 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಡಿಡಿಪಿಐ ಮತ್ತು ಡಿಡಿಪಿಯು ಕಚೇರಿಗಳಿಗೆ ಭವ್ಯವಾದ ಸ್ವಂತ ಕಟ್ಟಡಗಳನ್ನು ನಿರ್ಮಿಸಿದ್ದಾರೆ. ಸಾವಿರಾರು ಶಿಕ್ಷಕರಿಗೆ ಮತ್ತು 100 ಕಾಲೇಜುಗಳ ಆಡಳಿತಕ್ಕೆ ಇಂದು ಚಿಕ್ಕೋಡಿಯೇ ಕೇಂದ್ರ ಬಿಂದುವಾಗಿದೆ. ಈಗಾಗಲೇ ಸದಲಗಾ ಪಟ್ಟಣದಲ್ಲಿ ನೋಡ್ತಾ ಇರಬಹುದು ನಾವು, ಮಕ್ಕಳು ಉನ್ನತ ವ್ಯಾಸಂಗವನ್ನ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದು ಪದವಿ ಮಹಾವಿದ್ಯಾಲಯ ಕೂಡ ಇವತ್ತು ಹೊಸ ಕಟ್ಟಡದೊಂದಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭವಾಗ್ತಾ ಇದೆ. ಹೆಣ್ಣು ಮಕ್ಕಳು ಬಾಲಕಿಯರು ಕಾಲೇಜುಗಳಿಗೆ ಬರ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಒಂದು ಸುರಕ್ಷಿತವಾಗಿರತಕ್ಕಂಥ ವಾತಾವರಣ. ಈ ಒಂದು ಕ್ಯಾಂಪಸ್ಸಿನಲ್ಲಿ ಸುಮಾರು 1,500ಕ್ಕಿಂತ ಹೆಚ್ಚಿನ ಹೆಣ್ಮಕ್ಳು ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪದವಿವರೆಗೆ ಬಾಲಕಿಯರು ಇಲ್ಲಿ ಶಿಕ್ಷಣವನ್ನ ಪಡ್ಕೊಳ್ತಾ ಇದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಚಿಕ್ಕೋಡಿ ಮತ್ತು ಸದಲಗಾ ಪಟ್ಟಣಗಳಲ್ಲಿ ಸುಮಾರು 45.40 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ ಸುಸಜ್ಜಿತ ಕೇಂದ್ರೀಯ ವಿದ್ಯಾಲಯಗಳನ್ನು ಸ್ಥಾಪಿಸಿದ್ದಾರೆ. 8 ಎಕರೆಗಳ ವಿಸ್ತಾರವಾದ ಪ್ರದೇಶದಲ್ಲಿ ತಲೆ ಎತ್ತಿರುವ ಈ ಜ್ಞಾನ ದೇಗುಲಗಳು ಇಂದು ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿವೆ. ಕೇವಲ ಪದವಿ ಶಿಕ್ಷಣವಷ್ಟೇ ಅಲ್ಲದೆ ಯುವಜನರು ಸ್ವಾವಲಂಬಿಗಳಾಗಲು ಕೌಶಲ್ಯದ ಅಗತ್ಯವಿದೆ ಎಂದು ಅರಿತ ಇವರು ಚಿಕ್ಕೋಡಿಯಲ್ಲಿ 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಟಿಟಿಸಿ ಕೇಂದ್ರವನ್ನು ಹಾಗೂ ಸದಲಗಾದಲ್ಲಿ ಸರ್ಕಾರಿ ಡಿಪ್ಲೊಮಾ ಕಾಲೇಜನ್ನು ಸ್ಥಾಪಿಸಿದರು. ಅಲ್ಲದೆ ಐಟಿಐ ಮತ್ತು ವಿವಿಧ ಶಾಲೆ ಕಾಲೇಜುಗಳ ಕಟ್ಟಡ ನಿರ್ಮಾಣಕ್ಕಾಗಿ 67 ಕೋಟಿ ರೂಪಾಯಿಗಳ ಅನುದಾನ ನೀಡಿ ಶೈಕ್ಷಣಿಕ ಮೂಲ ಸೌಕರ್ಯಕ್ಕೆ ಹೊಸ ಚೈತನ್ಯ ನೀಡಿದರು. ಬೆಳಗಾವಿ ಜಿಲ್ಲೆಯ ಜನತೆಗೆ ಸುಸಜ್ಜಿತ ವೈದ್ಯಕೀಯ ಸೇವೆ ಒದಗಿಸಲು
2005ರಲ್ಲಿ 62 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಬೆಳಗಾವಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದ ಅಂದರೆ ಬಿಮ್ಸ್ ಸ್ಥಾಪನೆಗೆ ಶ್ರಮಿಸಿದರು. ಅಂದು 100 ಸೀಟುಗಳಿಂದ ಆರಂಭವಾದ ಈ ಸಂಸ್ಥೆ ಇಂದು 200 MBBS ಸೀಟುಗಳೊಂದಿಗೆ PG ಮತ್ತು ನರ್ಸಿಂಗ್ ಕೋರ್ಸ್ಗಳನ್ನು ಒಳಗೊಂಡ ರಾಜ್ಯದ ಪ್ರತಿಷ್ಠಿತ ವೈದ್ಯಕೀಯ ಸಂಸ್ಥೆಯಾಗಿ ಬೆಳೆದಿದೆ. ನಮ್ಮ GPT ಶಿಕ್ಷಕರ ಒಂದು ಕುಂದುಕೊರತೆಗಳನ್ನು ಕೂಡ ಆಲಿಸಿ ಅವರ ಇರುವಂತಹ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವುದರಲ್ಲಿ ಅವರು ತುಂಬಾ ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸಿದರು. ಶಿರಗಾಂವ್ ಗ್ರಾಮದಲ್ಲಿ ಬಾಲಕರಿಗೆ ಒಂದು ಫ್ರೀ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿಕೊಡ್ರು ಅಂದಾಗ ಅದೇ ನಿಟ್ಟಿನಲ್ಲಿ ಇಲ್ಲಿ 24 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ, ಮುಗಿಯೋ ಹಂತದಲ್ಲಿದೆ. ಚಿಕ್ಕೋಡಿ ಮತ್ತು ಸದಲಗಾ ಭಾಗದ ಆಡಳಿತಾತ್ಮಕ ಘನತೆಯನ್ನು ಹೆಚ್ಚಿಸಲು ಇವರು ನಿರ್ಮಿಸಿದ ಕಟ್ಟಡಗಳ ಪಟ್ಟಿ ಸುದೀರ್ಘವಾದುದು. ಚಿಕ್ಕೋಡಿ ಜಿಲ್ಲಾ ಸತ್ರ ನ್ಯಾಯಾಲಯ, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹಾಗೂ ಖಡಕಲಾಟ್ ಮತ್ತು ಅಂಕಲಿ ಪೊಲೀಸ್ ಠಾಣೆಗಳಿಗೆ ಸುಸಜ್ಜಿತ ಕಟ್ಟಡಗಳನ್ನು ನಿರ್ಮಿಸಿ ಸಾರ್ವಜನಿಕ ಸುರಕ್ಷತೆಗೆ ಆದ್ಯತೆ ನೀಡಿದ್ದಾರೆ. ಹೆಸ್ಕಾಂ ಕಚೇರಿ, ಪುರಸಭೆ ಕಟ್ಟಡ, ಕೃಷಿ ಇಲಾಖೆ ಭವನ, ಲೋಕೋಪಯೋಗಿ ಇಲಾಖೆ ಭವನ ಮತ್ತು ಅಗ್ನಿಶಾಮಕ ಠಾಣೆಗಳ ಸ್ಥಾಪನೆಯ ಮೂಲಕ ಸರ್ಕಾರಿ ಸೇವೆಗಳು ಜನರಿಗೆ ಒಂದೇ ಸೂರಿನಡಿ ಸಿಗುವಂತೆ ಮಾಡಿದ್ದಾರೆ. ನವಲಿಹಾಳ ಗ್ರಾಮದಲ್ಲಿ 8.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದ ಹೈಟೆಕ್ RTO ಟ್ರ್ಯಾಕ್ ಗಡಿಭಾಗದ ಯುವಕರಿಗೆ ಚಾಲನಾ ಪರವಾನಗಿ ಪಡೆಯಲು ಇದ್ದ ಅಲೆದಾಟವನ್ನು ತಪ್ಪಿಸಿದ ಕ್ರಾಂತಿಕಾರಕ ಹೆಜ್ಜೆಯಾಗಿದೆ. ಚಿಕ್ಕೋಡಿಯ ಪ್ರತಿಯೊಂದು ಇಟ್ಟಿಗೆಯಲ್ಲೂ, ಪ್ರತಿಯೊಂದು ಕಚೇರಿಯ ಗೋಡೆಯಲ್ಲೂ ಪ್ರಕಾಶ್ ಹುಕ್ಕೇರಿಯವರ ಅಭಿವೃದ್ಧಿಯ ಹಸ್ತಾಕ್ಷರವಿದೆ. ಇವರು ಕೇವಲ ಕಟ್ಟಡಗಳನ್ನು ಕಟ್ಟಲಿಲ್ಲ, ಚಿಕ್ಕೋಡಿಯ ಸ್ವಾಭಿಮಾನದ ಅಡಿಪಾಯವನ್ನು ಗಟ್ಟಿಗೊಳಿಸಿದರು. ಚಿಕ್ಕೋಡಿ ಭಾಗದ ತಾಯಂದಿರು ಮತ್ತು ಮಕ್ಕಳಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಸಿಗಬೇಕೆಂಬ ಕಾಳಜಿಯಿಂದ 20 ಕೋಟಿ ರೂಪಾಯಿಗಳ ಬೃಹತ್ ವೆಚ್ಚದಲ್ಲಿ 100 ಹಾಸಿಗೆಗಳ ಸಾಮರ್ಥ್ಯದ ಸುಸಜ್ಜಿತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ನಿರ್ಮಿಸಿದ್ದಾರೆ. ಆಧುನಿಕ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವ ಈ ಆಸ್ಪತ್ರೆಯು ಇಂದು ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿದೆ. ಇದು ಕೇವಲ ಕಲ್ಲು ಸಿಮೆಂಟಿನ ಕಟ್ಟಡವಲ್ಲ, ಹೆರಿಗೆಯ ನೋವಿನಲ್ಲಿದ್ದ ಸಾವಿರಾರು ತಾಯಂದಿರ ಪಾಲಿಗೆ ಇದು ಪ್ರೀತಿಯ ಮಡಿಲು ಮತ್ತು ನವಜಾತ ಶಿಶುಗಳ ಬದುಕಿಗೆ ನೀಡಿದ ಸುಭದ್ರ ರಕ್ಷಾ ಕವಚ. ಜ್ಞಾನ ಮತ್ತು ಆರೋಗ್ಯದ ದಾರಿಯಲ್ಲಿ ಕ್ರಾಂತಿ ಮಾಡಿದ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ಕೇವಲ ರಸ್ತೆ ಕಟ್ಟಡಗಳನ್ನು ಕಟ್ಟಲಿಲ್ಲ, ಬದಲಿಗೆ ನಾಡಿನ ಸುಂದರ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಟ್ಟರು. ರಾತ ನೀರಾವರಿ ಇರ್ಬೋದು, ರಸ್ತೆಗಳಿರ್ಬೋದು, ನಾವು ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಮಾಡಿದೆವು. ಒಬ್ಬರ ಸಾಮಾನ್ಯ ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡಿದೀವಿ. ಆ ಒಂದು ದೃಷ್ಟಿಯಿಂದ ಇವತ್ತು ತಾವು ಇಷ್ಟೊಂದು ಜನ ಇವತ್ತು ಈ ಕಾರ್ಯಕ್ರಮ ತಾವೆಲ್ಲರೂ ಬಂದಿದ್ದೀರಿ. ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹರಡಿರುವ ಅಸಂಖ್ಯಾತ ಪುರಾತನ ದೇವಸ್ಥಾನಗಳಿಗೆ ಇವರು ಚೈತನ್ಯ ತುಂಬಿದ್ದಾರೆ. ಸುಮಾರು 37.56 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಬರೋಬ್ಬರಿ 401 ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಭಕ್ತರ ಮನಗೆದ್ದಿದ್ದಾರೆ. ಶ್ರೀ ಪ್ರಕಾಶ್ ಹುಕ್ಕೇರಿ ಅವರು ಮುಜರಾಯಿ ಸಚಿವರಾಗಿದ್ದ ಸುಸಂದರ್ಭದಲ್ಲಿ ಈ ಭಾಗದ ಧಾರ್ಮಿಕ ಕ್ಷೇತ್ರಗಳಿಗೆ ಹೊಸ ಕಳೆ ನೀಡಿದ ಮಹಾನ್ ಭಕ್ತ. ಸುಕ್ಷೇತ್ರ ತೋರಣಹಳ್ಳಿಯ ಮಾರುತಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ವೈಯಕ್ತಿಕ ಕಾಳಜಿಯಿಂದ 1 ಕೋಟಿ ರೂಪಾಯಿ ಅನುದಾನ ನೀಡಿ ತಮ್ಮ ದೈವ ಭಕ್ತಿಯನ್ನು ಸಾರಿದ್ದಾರೆ. ಹನುಮನ ಹೃದಯದಲ್ಲಿ ರಾಮನಿದ್ದಂತೆ ಶ್ರೀ ಪ್ರಕಾಶ್ ಹುಕ್ಕೇರಿಯವರ ಪ್ರತಿ ಜನಸೇವೆಯ ಕಾರ್ಯದಲ್ಲೂ ಶ್ರೀರಾಮನ ಆದರ್ಶಗಳಿವೆ. ತೋರಣಹಳ್ಳಿಯ ಆಂಜನೇಯನ ಸೇವೆಯ ಮೂಲಕ ಅವರು ರಾಮರಾಜ್ಯದ ಕನಸನ್ನು ನನಸು ಮಾಡುವ ತಮ್ಮ ಸಂಕಲ್ಪವನ್ನು ಮೆರೆದಿದ್ದಾರೆ. ದೇವಸ್ಥಾನಗಳ ಆವರಣದಲ್ಲಿ ಮೊಳಗುವ ಪ್ರತಿಯೊಂದು ಘಂಟಾನಾದದಲ್ಲೂ ಇವರ ಅಭಿವೃದ್ಧಿಯ ಪ್ರತಿಧ್ವನಿ ಇದೆ. ಪ್ರತಿ ವರ್ಷ ಗಣೇಶಣ್ಣ ಮತ್ತು ಪ್ರಕಾಶ್ ಹುಕ್ಕೇರಿ ಅವರು ಯಕ್ಷಂಬದಿಂದ ಇಲ್ಲಿ ತಗ ಪಾದಯಾತ್ರಾ ಮಾಡ್ಕೊಂಡು ಬರ್ತಾರೋ. ಲಕ್ಷಗಟ್ಟಲೆ ಅಮಾಸಿಗೆ ಮಂದಿ ಬರ್ತೈದ್ರಿ. ಶನಿವಾರಕ್ಕೆ 50,000 ಮ್ಯಾಲ ಮಂದಿ ಬರ್ತೈದ್ರಿ. ಎಲ್ಲ ಮಹಾಪ್ರಸಾದ ಅವ್ರು ನೋಡ್ಕೊತಾರೆ. ಈ ಮುಂದಿನ ಬಂಗಲೆಗೆ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅವರು. ಯಾರು ಇಲ್ಲಿ ಭಕ್ತಿಲಿ ಬರ್ತಾರೆ ನೋಡ್ರಿ, ಅವ್ರದ್ದು 100ಕ್ಕೆ 100 ಎಲ್ಲ ಕೆಲಸ ಆಗಿ ಹೋಗ್ತಾವೆ.
ನಮ್ಮ ಹನುಮಾನ್ ದೇವಸ್ಥಾನ ನೋಡ್ರಿ 75% ಭಾಳ ಇಂಪ್ರೂವ್ ಮಾಡಿರಿ. ಇಲ್ಲಿ ಏನು ಕುಡಿಯಾಗ ನೀರು ಇರಕ್ಕಿಲ್ಲ ರೀ, ಏನು ಕಟ್ಟಡ ಇರಕ್ಕಿಲ್ಲ ರೀ, ಏನು ರೋಡ್ ಇರಕ್ಕಿಲ್ಲ ರೀ, ಲೈಟ್ ವ್ಯವಸ್ಥೆ ಏನೂ ಇರಕ್ಕಿಲ್ಲ ರೀ. ಎಲ್ಲದರಿಂದ ಪ್ರತಿಯೊಂದರಿಂದ ಎಲ್ಲನೂ ಅವ್ರು ಸುಧಾರಣೆ ಮಾಡಿದಾರೆ ರೀ. ದೇವ್ರು ಅವ್ರಿಗೆ ನೋಡ್ರಿ ಆಯುಷ್ಯ ಆರೋಗ್ಯ ಕೊಟ್ಟು ಸರ್ವ ಸಂಪತ್ತು ಸಿದ್ಧಾರ್ಥ ಮಾಡಿ ಸುಖ ಸಮಾನ ಶಾಂತಿ ಕೊಟ್ಟು ಅವ್ರಿಗೆ ಸರ್ವ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತೇಳಿ ನಮ್ದು ಎಲ್ಲ ನಮ್ಮ ಊರು ಕಮಿಟಿ ಹೋಯ್ತಂದು ಎಲ್ಲರಿಗೂ ನೋಡ್ರಿ ಅವ್ರಿಗೆ ಸಹಕಾರ ವಿನಂತಿ ಐತಿ. ನಮ್ಮ ಸಾವುಕಾರ 8 ಸಲ ಆರಿಸಿ ಬಂದಿದ್ದರು. ಇವತ್ತಿನವರೆಗೆ ಅವ್ರ ಬೇಡಿಕೆ ಏನು, ನಮಗೆ ಒಳ್ಳೆ ಅಭಿವೃದ್ಧಿ ಕೊಡ್ರಿ, ನನಗೆ ಬೇರೆ ಏನು ಬೇಡ, ನನ್ನ ಕಾರ್ಯಕರ್ತರು ಆರಾಮಿರಬೇಕು, ನಮ್ಮ ಕ್ಷೇತ್ರ ಆರಾಮಿರಬೇಕು. ಕೊನೆಯದಾಗಿ ಅಧಿಕಾರ ಬರುತ್ತದೆ, ಹೋಗುತ್ತದೆ. ರಾಜಕೀಯದ ಚದುರಂಗದಾಟದಲ್ಲಿ ಗೆಲುವು ಸೋಲುಗಳು ಸಹಜ. ಆದರೆ ಹನಿ ನೀರಿಲ್ಲದ ಹೊಲಕ್ಕೆ ಗಂಗೆಯನ್ನು ತಂದ ಆ ಭಗೀರಥನ ಹಠ ಮತ್ತು ತಬ್ಬಲಿಯಾದ ಸಂತ್ರಸ್ತರಿಗೆ ಹೆಗಲಾಗಿ ನಿಂತ ಆ ಮನುಷ್ಯತ್ವ, ಇವೆಲ್ಲವೂ ಶ್ರೀ ಪ್ರಕಾಶ್ ಹುಕ್ಕೇರಿ ಎನ್ನುವ ಹೆಸರನ್ನು ಕೇವಲ ಒಬ್ಬ ರಾಜಕಾರಣಿಯ ಹೆಸರನ್ನಾಗಿ ಉಳಿಸಿಲ್ಲ. ಬದಲಿಗೆ ಈ ಭಾಗದ ಲಕ್ಷಾಂತರ ಜನರ ಮನೆಯ ಹಿರಿಯ ಜೀವವನ್ನಾಗಿ ಮಾಡಿದೆ. ಅವರ ಮುಖದ ಮೇಲಿನ ಪ್ರತಿ ಸುಕ್ಕುಗಳಲ್ಲೂ ಈ ಮಣ್ಣಿನ ಅಭಿವೃದ್ಧಿಯ ಕಥೆ ಇದೆ. ಅವರ ನಡಿಗೆಯ ಪ್ರತಿ ಹೆಜ್ಜೆಯಲ್ಲೂ ಈ ನೆಲದ ಜನರ ಮೇಲಿನ ಪ್ರೀತಿ ಇದೆ. ಅವರು ಕಟ್ಟಿದ ಕಟ್ಟಡಗಳು ಕಾಲಕ್ರಮೇಣ ಹಳೆಯದಾಗಬಹುದು, ಆದರೆ ಅವರು ಜನರ ಹೃದಯದಲ್ಲಿ ಕಟ್ಟಿದ ವಿಶ್ವಾಸದ ಸಾಮ್ರಾಜ್ಯ ಎಂದಿಗೂ ಅಜರಾಮರ. ನಾಯಕ ತನ್ನ ಬಗ್ಗೆ ಯೋಚಿಸುತ್ತಾನೆ, ಆದರೆ ಒಬ್ಬ ಜನನಾಯಕ ಜನರಿಗಾಗಿ ತನ್ನನ್ನೇ ಅರ್ಪಿಸಿಕೊಳ್ಳುತ್ತಾನೆ. ಅಂತಹ ಧೀಮಂತ ಚೇತನ ನಮ್ಮೆಲ್ಲರ ಪ್ರೀತಿಯ ಬಲದೊಂದಿಗೆ, ಆರೋಗ್ಯದೊಂದಿಗೆ ನೂರಾರು ಕಾಲ ಸುಖವಾಗಿ ಬಾಳಲಿ. ಈ ಗಡಿನಾಡಿನ ಅಭಿವೃದ್ಧಿಯ ದೀವಿಗೆ ಸದಾ ಬೆಳಗುತ್ತಿರಲಿ. ಇದು ನಮ್ಮ ನಿಮ್ಮೆಲ್ಲರ ಆಶಯ ಹಾಗೂ ದೇವರಲ್ಲಿ ಪ್ರಾರ್ಥನೆ. ನಮ್ಮ ಮನೆಯವರಾದ ಪ್ರಕಾಶ್ ಹುಕ್ಕೇರಿ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಪ್ರಕಾಶ್ ಹುಕ್ಕೇರಿ ಸರ್ ಅವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ಬರ್ತ್ಡೇ ಪ್ರಕಾಶ್ ಹುಕ್ಕೇರಿ ಸರ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.